ವೀಕ್ಷಕರೇ, ಇವತ್ತು ಏನು ಮುಷ್ಕರ ನಡೀತಾ ಇದೆ, ಬಹಳಷ್ಟು ಪರದಾಡ್ತಿದ್ರು. ಅದರಲ್ಲೂ ಪಾಪ ಹಳ್ಳಿಯಿಂದ ಬರುವಂತ ಜನರಂತೂ ಅವ್ರ ಪಾಡ್ ಕೇಳಂಗೇ ಇಲ್ಲ. ಬನ್ನಿ, ಇವತ್ತು ನಾವು ಒಬ್ರು ಇದಾರೆ ಪ್ರಯಾಣಿಕರು, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ರೇವಣ ಸಿದ್ದಪ್ಪ ಅಂತ ಹೇಳಿ. ಸರ್ ಇವತ್ತು ಎಷ್ಟೊತ್ತಿಗೆ ಬಂದ್ರಿ? ಏನೆಲ್ಲ ಹಿಂಸೆ ಆಗ್ತಾ ಇದೆ? ನಾವು ಬಂದಾಲೆ ಒಂದು ವಾರ ಆಗಿತ್ತು ಹಾಸ್ಪಿಟ್ಲಿಗೆ. ಇವತ್ತು ಊರಿಗೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಬಂದ್ರೆ ಎಲ್ಲ ಸೌಕರ್ಯ ಗಾಡಿಗಳು ಕಾಣ್ತಾ ಇದಾವೆ. ತುಮಕೂರುವರೆಗೂ ಗಾಡಿ ಇದೆ, ಆಚೆಗೆ ಗಾಡಿ ಇಲ್ಲ. ಟ್ರೈನ್ಗೆ ಹೋಗೋಣ ಅಂದ್ರೂ ಅಲ್ಲಿ ಟೈಮ್ ಮಿಸ್ ಆಗಿದೆ, ಅಲ್ಲಿ 1 ಗಂಟೆ ಇದೆ. ನಮಗೆ ಬಸ್ ಇಲ್ಲ, ಅನಾನುಕೂಲ ಆಗಿದೆ. ಎಷ್ಟೊತ್ತಿಂದ ಬಂದು ಕಾಯ್ತಾ ಇದ್ದೀರಾ ಸರ್ ಬಸ್ಸಿಗೆ? ಈಗ ಜಸ್ಟ್ ಬಂದ್ವಿ, ಒಂದು ಅರ್ಧ ಗಂಟೆ ಆಯ್ತು. ಯಾವ್ದು ಬಸ್ಗಳಿಲ್ಲ. ತುಮಕೂರುವರೆಗೂ ಬೋರ್ಡ್ ಕಾಣಿಸ್ತವೆ. ತುಮಕೂರು ಇರ್ಬೋದು, ಇನ್ನು ಮುಂದಕ್ಕೆ ಯಾವ ಕಾಣಿಸ್ತಾ ಇಲ್ಲ. ಶಿವಮೊಗ್ಗ ಕಡೆ ಆ ಕಡೆ. ಸೊ ಇವಾಗ ಏನು ಸ್ಟ್ರೈಕ್ ಮಾಡ್ತಾ ಇದಾರೆ ಸರ್ ಇವರು, ಅಂದ್ರೆ ಮುಷ್ಕರ ಮಾಡ್ತಾ ಇದಾರೆ ಸಾರಿಗೆ ನೌಕರರು. ಈ ಕಡೆ ಗವರ್ಮೆಂಟ್ ಅವರು ಕೂಡ ಬೇಡಿಕೆ ಈಡೇರಿಸಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋಕೆ ಆಗತ್ತೆ, ನಮಗೆ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಗೊತ್ತಿಲ್ಲ. ನಮಗೆ ಬಸ್ಸು ಬೇಕು, ಈಗ ಬಸ್ಸಿನ ಅನುಕೂಲ ಬೇಕು. ಈ ಗೌರ್ಮೆಂಟ್ನವರು ನೌಕರರು ಒದ್ದಾಡಿದ್ರೆ ನಾವು ರೈತರು, ನಮ್ಮ ಪರಿಸ್ಥಿತಿ ಹೇಳ್ತಿರೋದು. ಇಲ್ಲಿವರೆಗೂ ಮಳೆ ನಮ್ಮ ತುಮಕೂರು ಜಿಲ್ಲೆಗೆ ಬಿದ್ದಿಲ್ಲ. ನಮ್ಮ ಪರಿಸ್ಥಿತಿ ಹಿಂಗೈತಿ. ಅವರು ತಿಂಗಳ ಸಂಬಳ ಎಣಿಸ್ತಾರೆ, ನಮಗೆ ಆ ಅನುಕೂಲ ಬೇಕು, ಈ ಅನುಕೂಲ ಬೇಕು ಅಂತ ಹೋರಾಡಿದ್ರೆ ನಮಗೆ ಯಾವ ಅನುಕೂಲ ಮಾಡಿದ್ದಾರೆ? ಏನು ಪರಿಸ್ಥಿತಿ ಹಿಂಗಾಗಿದೆ. ನಾವು ಬಸ್ ಚಾರ್ಜ್ ಪೂರ್ತಿ ತಗೊಂಬಂದಿರ್ತೀವಿ, ಹಾಸ್ಪಿಟ್ಲಲ್ಲೆಲ್ಲ ಖಾಲಿಯಾಗಿ. ಇವಾಗ ಬಸ್ ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ಪೇಷಂಟ್ ಕತೆ ಏನು, ಈ ಪರಿಸ್ಥಿತಿ ಆಗಿದೆ. ಸೊ ಇದರಿಂದ ಪೇಷಂಟ್ಗಳಿಗೂ ತೊಂದರೆ ಆಗ್ತಿದೆ. ಈಗ ತುಮಕೂರವರೆಗೆ ಹೋಗಿ ನಾವು ಬೆಂಗಳೂರಿನಲ್ಲಿ ಏನು ಮಾಡೋದು, ಅರ್ಧಂಬರ್ಧ ದಾರಿಯಲ್ಲಿ ಬಂದಿದ್ದೀವಿ ಇಲ್ಲಿಗೆ. ಈಗ ವಾಪಸ್ ಹಾಸ್ಪಿಟ್ಲಿಗೂ ಹೋಗಂಗಿಲ್ಲ, ಮತ್ತೆ ಊರಿಗೂ ಹೋಗಂಗಿಲ್ಲ. ಪರಿಸ್ಥಿತಿ ಹಿಂಗಾಗಿದೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಬಹಳಷ್ಟು ತೊಂದರೆಗಳಾಗ್ತಾ ಇರೋಂಥದ್ದು. ಅವ್ರ ಜೊತೆ ಒಬ್ರು ಪೇಷಂಟ್ ಕೂಡ ಇದ್ದಾರೆ. ಬಟ್ ಆದ್ರೆ ಅವರು ಬಸ್ ಕಾಯ್ತಾ ಇದ್ರೆ ಎಲ್ಲೂ ಕೂಡ ಸರಿಯಾಗಿ ಬಸ್ ಸಿಗ್ತಾ ಇಲ್ಲ ಎಂದು ಒಂದು ರೀತಿಯಾಗಿ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವ ಆದಂತ ಇವತ್ತು ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ರಂಜಿತಾ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.